ಸೈತಾನು ಹಾಕೋದಕ್ಕೆ ಶಕ್ತನು. ಆತನು ಮಹಾ ಕ್ರಿಮಿನಲ್, ಯಾರಂದ್ರೆ ವಿಲನ್, ಭಯಂಕರ ವಿಲನ್ ಅವನು ಪ್ರಿಯರು. ಸೈತಾನನು ಯಾರನ್ನ ಹೆಂಗ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಆತನಿಗೆ. ನೋಡಿದ್ದೇನೆ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ಈ ಪಾಪದ ವ್ಯಾಮೋಹದಲ್ಲಿ ಬಿದ್ದಿ ಬಂದವರೇ. ಆದ್ರೆ ದೇವ್ರ ಹತ್ರ ಬಂದಾದ್ಮೇಲೆ ಸೈತಾನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾನಂದ್ರೆ, ಮೊದಲು ಪಾಪದ ವ್ಯಾಮೋಹ ಇರೋದಕ್ಕಿಂತ 100ರಷ್ಟು ಹೆಚ್ಚಾಗಿ ತೋರಿಸ್ತಾನೆ ನಮ್ಗೆ ಅಟ್ರಾಕ್ಟ್ ಮಾಡಿ. ನೋಡಿ ಪ್ರಿಯರೇ, ಎಲ್ಲಾ ಹಣ್ಣುಗಳು ತಿನ್ನು, ಈ ಹಣ್ಣ ತಿನ್ಬೇಡ ಅಂತ ಹೇಳಿದ್ರೆ ಏನ್ ಪ್ರಿಯರೇ? ಎಲ್ಲ ಹಣ್ಣು ತಿನ್ನಮ್ಮ, ಎಲ್ಲ ತಿನ್ನಪ್ಪ, ಎಲ್ಲ ತಿನ್ನು, ಇದೊಂದು ತಿನ್ಬೇಡ, ಇದೊಂದು ತಿನ್ಬೇಡ ಅಂದ್ರೆ ಅದ್ರ ಮೇಲೆ ಅಟ್ರಾಕ್ಟ್, ಅದ್ರ ಮೇಲೆ ಸೈತಾನ ಏನ್ ಮಾಡ್ತಾನೆ, ಹೊಳಪು ತೋರಿಸ್ತಾ ಇದ್ದಾನೆ. ಮಿಂಚೋ ತರ ತಿನ್ನೋದಕ್ಕೆ ಅದ್ಭುತವಾಗಿರೋ ತರ ಆಕರ್ಷಣೆಯಾಗಿ ತೋರಿಸ್ತಾನೆ ಸೈತಾನನು. ದೇವರ ವಾಕ್ಯ ಏನ್ ಹೇಳ್ತೋ, ಏನ್ ಮಾಡ್ಬೇಡ ಅನ್ನುತ್ತೋ ಸೈತಾನ ಅದನ್ನೇ ಅಟ್ರಾಕ್ಟ್ ಆಗಿ ತೋರಿಸ್ತಾನೆ ಪ್ರಿಯರೇ. ಯಾವುದು ನೀನು ಯಾವ್ದು ಮಾಡಬೇಡ ಅಂತಿರೋ ಅದ್ರ ಮೇಲೆ ಅಟ್ರಾಕ್ಟ್ ಆಗಿ ತೋರಿಸ್ತಾನೆ ಪ್ರಿಯರೇ. ಯೋಸೇಫನ್ನು ನಿಜವಾಗ್ಲೂ ಹೀರೋ. ಈ ಪ್ರಪಂಚದಲ್ಲಿ ನಾವು ಹಿಂಬಾಲಿಸಬೇಕಾಗಿರೋದು ಯಾರು ಅಂತ ಅಂದ್ರೆ, ಫಿಲಮ್ ಅಲ್ಲಿ ಹಣಕ್ಕೋಸ್ಕರ ಎಂತ ನಟನೆ ಬೇಕಾದ್ರೂ ಮಾಡ್ತಾರೆ. ಒಂದೊಂದು ಸೆಕೆಂಡ್ಗೆ ಒಂದೊಂದು ಫಿಲಮ್ ಅಲ್ಲಿ ಒಂದೊಂದು